ಯಾರ ಕೈಲೂ ಆಗಲ್ಲ, ಅದನ್ನು ತಗೊಂಡು ಹೋಗ್ತಾರೆ. ಮತ್ತೆ ತಾಳ್ಲಾರ್ದೆ ಯಾವುದು ರಾಜ್ಯದ ಕಪಾಲಿ ರಾಜ್ಯದ ಮಿಂಡ್ರಿ ರಾಜ ಬರ್ತಾನೆ, ಕಪಾಲಿ ರಾಜ್ಯದ ಮತ್ತೆ ವೆಂಕಿ ರಾಜ ಬರ್ತಾನೆ. ವೆಂಕಿ ರಾಜ ಬಂದ ಆದ್ಮೇಲೆ ಇನ್ನೊಂದ್ಸಲ ಬರ್ತಾನೆ. ರಾಜ ಕೇಳ್ತಾನೆ, ಆವಾಗಲೇ ನೀನು ನಗ್ಸಕ್ಕಾಗ್ಲಿಲ್ಲ, ದ್ರಾಕ್ಷಿನ ಇಟ್ಟು ಕಳಿಸಿದೆ, ಮತ್ತೆ ಬಂದ್ಯಾ? ನಾನು ಶಪಥ ಮಾಡಿದ್ದೇನೆ ರಾಜ, ಆ ಹುಡುಗಿ ಬೇಕು, ನಿಮ್ಮ ಮಗಳನ್ನು ನಾನು ನಗಿಸುತ್ತೇನೆ ಅಂತ ಅಂದ್ಬಿಟ್ಟು ಪೈನಾಪಲ್ ತರ್ತಾನೆ. ಪೈನಾಪಲ್ ತರ್ತಾನೆ. ಅವನು ಮತ್ತೆ ಸಾಹಸ ಮಾಡ್ತಾನೆ, ಏನೇನೋ ಮಾಡ್ತಾನೆ, ಆದ್ರೂ ನಗಲ್ಲ. ಆದ್ರೂ ಒಂದ್ಸಲ ರಾಜ ಹೇಳ್ತಾನೆ, ಆತಗೆ ಇರೋ ಫಸ್ಟಿಗೆ ನೋವನ್ನೇ ತಡೆಯೋಕ್ಕಾಗಲಿಲ್ಲ, ಇದನ್ನ ಹೆಂಗೆ ತಡ್ಕೊಂತಾನೆ ಅಂದ್ಬಿಟ್ಟು ರಾಜ ಕಣ್ಣು ಮುಚ್ಚಿ ಒಂದ್ಸಲ ಹಿಂಸೆ ಪಟ್ಕೊಂಡು, ಸೈನಿಕರೇ ಯಾರಲ್ಲಿ ಹೋಗಿ ನಿಧಾನಕ್ಕೆ ಇಟ್ಟು ಕಳಿಸಿ ಅವನಿಗೆ ಅಂತ ಅಂದು ಕೇಳಿ ಆತ ಅಲ್ಲಿಂದ ಹೋಗ್ಬಿಡ್ತಾನೆ. ಯಾಕಂದ್ರೆ ಒಬ್ಬ ರಾಜ ಒಂದು ಸಲ ನೋವನ್ನು ತಿಂದರೆ ಇನ್ನು ಅದು ಚೇತರಿಸ್ಕೊಳಕ್ಕೆ ಬಹುಕಾಲ ಟೈಮ್ ಹಿಡಿಯುತ್ತದೆ. ಆದ್ರೆ ಇವನು ಟೈಮ್ ಹಿಡಿಲಿಲ್ಲ, ಶಾಡನೂ ಇಲ್ಲ, ಇವನು ಮತ್ತೆ ತಿರುಗಿ ಬಂದು ಮತ್ತೆ ನೋವನ್ನು ಅನುಭವಿಸುವಿಲ್ಲ, ಇವನಂತ ತೀರ ಮತ್ತೆ ಹುಟ್ಟುವುದಿಲ್ಲ ಅಂತ ಅಂದುಬಿಟ್ಟು ಅವನಿಗೆ ಮುಗಿಸಿ ಪೈನಾಪಲ್ ಅನ್ನು ತಿರುಗಿಸಿ ಮುಗುಳಲ್ಲಿ ಹಿಟ್ಟು ಕಳಿಸಿ ಅಂತ ಹೇಳಿ ಆಜ್ಞೆ ಮಾಡಿ ಹೋಗ್ಬಿಡ್ತಾನೆ. ಅವನಿಗೆ ರಾಜರು ಹೇಳಿ ಆಜ್ಞೆ ಮಾಡಿರ್ತಾರಲ್ಲ, ಆ ಸೈನಿಕರಿಗೆ ಒಂಥರ ಹಿಂಸೆ ಆಗುತ್ತೆ, ಎಷ್ಟು ನೋವು ಅನುಭವಿಸ್ತಾನಲ್ಲ, ಎಷ್ಟು ಇದು ಮಾಡ್ತಾನಲ್ಲ ಅಂತ ಅಂದ್ರೂ ಸಮೇತ ಅವನಿಗೆ ಬ್ಲಡ್ ಹೋಗ್ತಾ ಎಲ್ಲದೂ ಹೋಗ್ತಾ ಇರುತ್ತೆ, ತಿರುಗಿಸಿ ಮುಗುಳೆಯಲ್ಲಿ ಹಿಡ್ತಾರೆ. ಆದ್ರೂ ಸಮೇತ ಅವನು ಅದರಲ್ಲೇ ಆನಂದ ಪಡ್ತಾನೆ, ನಗ್ತಾ ಇರ್ತಾನೆ. ಅಷ್ಟು ನೋವಿದ್ರು ಕೇಕೆ ಹೊಡ್ಕ ನಗ್ತಾನೆ. ಯಾಕೆ ಅಂತ ಕೇಳಿ, ನಮ್ಮ ಈ ಹಿತ ರಾಜ್ಯದ ದೊರೆ ಪ್ರಮೋದ ಕುಮಾರ ಬರ್ತಾನೆ. ಯಾವ ರಾಜ್ಯದ? ಹಿತ ರಾಜ್ಯದ ದೊರೆ ಪ್ರಮೋದ ಕುಮಾರ ಬರ್ತಾನೆ. ಆ ಮಂಗು ಸೂಳೆ ಮಗನಿಗೆ ದೊಡ್ಡ ಅಲಸ್ತನೆ ತಾಂಬರ್ತಾನೆ. ಅವಾಗ ಈ ಯಾವುದು ಈ ಪೈನಾಪಲ್ ಇಡ್ಸ್ಕೊಂಡಿದ್ನಲ್ಲ ಕಪಾಲಿ ರಾಜ್ಯದ ರಾಜ ಆ ರಾಜ ನಗ್ತಾ ಇರ್ತಾನೆ. ಆ ಸೈನಿಕರು ಇವನಿಗೆ ಹೇಳ್ತಾನೆ, ಇಷ್ಟು ನೋವಾದ್ರು, ಇಷ್ಟು ಬ್ಲಡ್ ಹೋದ್ರು, ಇಷ್ಟೆಲ್ಲ ಆದ್ರೂ ಇನ್ನು ಆಗ್ತಿದೆಯಲ್ಲ ಯಾಕೆ ಅಂತ ಅಂತಾನೆ. ಅವಾಗ ಸ್ವಾಮಿ, ನಂದಿರೋದು ಒಂದು ಪೈನಾಪಲ್ಲು, ಇದನ್ನೇ ತೂರ್ತಿಲ್ಲ, ತಿರುಸಿ ಇಡ್ತಾ ಇದ್ದೀರಾ, ಆದ್ರೆ ಆ ಪುಣ್ಯಾತ್ಮ ಅಳಿಸ್ತಾನೆ ಹೆಂಗ್ರೂ ಇಡ್ತೀರಾ ಅಂತ ಹೇಳ್ತಾರೆ ಅಂತ. ಅಷ್ಟಕ್ಕೆ ಮುಗಿದೋಗುತ್ತೆ ಸ್ವಾಮಿ. ಧನ್ಯವಾದಗಳು. ನಿಮ್ಮಂತ ಈ ತರ ಪ್ರವಾಸನ ಕೇಳಿ ನನ್ನ ಮನಸ್ಸು ಆನಂದಮಯವಾಯಿತು. 30 ಕಿಲೋಮೀಟರ್ ಬರ್ತಾ 30 ಕಿಲೋಮೀಟರ್ ಹೋಗ್ತಾ ಸಂತೋಷವಾಯಿತು ಗುರುಗಳೇ. ಬರದ ಗುರುಗಳೇ, ಆಯ್ತು ತೊಲಗ ಮುಕ್ಕಳ ಮುಚ್ಕೊಂಡು ತೊಲಗ, ಈ ಕಡ್ಡಿ ಮುಖ ಸಿಗಿಸ್ಕೊಂಡು ಹೋಗ್ತೀರಾ ಎಲ್ಲ